ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಇವತ್ತಿನ ವಿಡಿಯೋನಲ್ಲಿ ಒಂದು ಹಂತದಲ್ಲಿ ರಾಜನಾಗಿ ಆಳ್ವಿಕೆ ನಡೆಸಿ ನಂತರ ಕ್ಷಣಾರ್ಧದಲ್ಲಿ ತನ್ನ ರಾಜ್ಯ, ಆಸೆ, ಆಕಾಂಕ್ಷೆ, ಸಂಬಂಧಗಳು, ತಾನು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಎಲ್ಲಾನು ತ್ಯಜಿಸಿ ತನ್ನ ಜೀವನದ ದಿಕ್ಕನ್ನೇ ಬದಲಿಸಿಕೊಂಡಂತ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಬಾಹುಬಲಿ ಅಥವಾ ಗೊಮ್ಮಟೇಶ್ವರನ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಇವರು ತನ್ನ ಜೀವನದಲ್ಲಿ ಎಲ್ಲಾನು ತ್ಯಜಿಸಿ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾರೆ? ಅವ್ರ ಜೀವನದಲ್ಲಿ ಏನಾಯ್ತು, ಏನ್ ಕಾರಣ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ಟಾಪಿಕ್ ನಲ್ಲಿ ಬಾಹುಬಲಿ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಬಾಹುಬಲಿ ಒಬ್ಬ ರಾಜನ ಮಗ. ಜೈನ ತೀರ್ಥಂಕರಲ್ಲಿ ಮೊದಲನೆಯವರಾದಂತ ರಿಷಭನಾಥನ ಮಗ ಇವರು. ಈ ರಾಜ ರಿಷಭನಾಥ ಅಯೋಧ್ಯೆಯನ್ನ ತನ್ನ ರಾಜಧಾನಿಯಾಗಿ ಮಾಡ್ಕೊಂಡು ಆಡಳಿತ ನಡೆಸ್ತಾ ಇರ್ತಾನೆ. ಅವನಿಗೆ ಒಟ್ಟು 100 ಜನ ಗಂಡು ಮಕ್ಕಳು ಮತ್ತೆ 2 ಹೆಣ್ಣು ಮಕ್ಕಳು, ಬ್ರಾಹ್ಮಿ ಮತ್ತೆ ಸುಂದರಿ ಅಂತ. ಮತ್ತೆ ಭರತ ಮೊದಲನೇ ಮಗ ಆಗಿರ್ತಾನೆ, ಬಾಹುಬಲಿ 2ನೇ ಮಗ. ಹೀಗೆ ರಿಷಭನಾಥನ ಆಡಳಿತದಲ್ಲಿ ರಾಜ್ಯ ಸಮೃದ್ಧವಾಗಿರುತ್ತೆ. ಅವನಿಗೆ ಎಲ್ಲಾ ಮಕ್ಕಳಿಗೂ ವಿದ್ಯಾಭ್ಯಾಸವನ್ನ ಕೊಡಿಸ್ತಾನೆ. ಭರತನಿಗೆ ಅರ್ಥಶಾಸ್ತ್ರ ಮತ್ತೆ ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಹೊಂದಿರ್ತಾನೆ. ಮತ್ತೆ ಬಾಹುಬಲಿ ಔಷಧ, ಆಯುಧ ಮತ್ತೆ ಕುಸ್ತಿನಲ್ಲಿ ತುಂಬಾ ಆಸಕ್ತಿ ಹೊಂದಿರ್ತಾನೆ. ಬಾಹುಬಲಿ ನೋಡೋದಕ್ಕೆ ಹೇಗಿರ್ತಾನೆ ಅಂದ್ರೆ ಬಲವಾದ ತೋಳುಗಳನ್ನ ಹೊಂದಿರ್ತಾನೆ, ತುಂಬಾ ಎತ್ತರವಾಗಿರ್ತಾನೆ, ಮತ್ತೆ ತುಂಬಾ ಧೈರ್ಯಶಾಲಿ ಆಗಿರ್ತಾನೆ, ಯಾವುದಕ್ಕೂ ಹೆದರೋದಿಲ್ಲ. ಮತ್ತೆ ಬಾಹುಬಲಿ ಅನ್ನೋ ಹೆಸರಿನ ಅರ್ಥ ಏನು ಅಂದ್ರೆ ಬಲವಾದ ತೋಳುಗಳನ್ನ ಹೊಂದಿರೋನು ಅಂತ ಅರ್ಥ. ಹೀಗೆ ರಿಷಭನಾಥನ ಆಡಳಿತ ನಡೀತಾ ಇರ್ಬೇಕಾದ್ರೆ ಒಂದ್ಸಾರಿ ರಾಜ ರಿಷಭನಾಥನ ಆಸ್ಥಾನದಲ್ಲಿ ದೇವೇಂದ್ರ ನೃತ್ಯ ಕಾರ್ಯಕ್ರಮ ಏರ್ಪಡಿಸಿರ್ತಾನೆ. ಆ ನೃತ್ಯ ಮಾಡೋಳು ಇದ್ದಕ್ಕಿದ್ದಾಗೇನೆ ನೃತ್ಯ ಮಾಡ್ತಾ ಮಾಡ್ತಾ ಹಾಗೇನೆ ಪ್ರಾಣ ಕಳ್ಕೊಬಿಡ್ತಾಳೆ. ಇನ್ನೇನು ಪ್ರಾಣ ಹೋಗಿ ನೆಲದ ಮೇಲೆ ಬೀಳ್ಬೇಕು, ಅದೇ ಟೈಮ್ ಸರಿಯಾಗಿ ದೇವೇಂದ್ರ ಏನ್ ಮಾಡ್ತಾನೆ, ತನ್ನ ಮಾಂತ್ರಿಕ ಶಕ್ತಿಯಿಂದ ಪ್ರಾಣ ಇಲ್ದಿರೋ ಮೃತದೇಹಕ್ಕೆ ನೃತ್ಯ ಮಾಡೋ ಹಾಗೆ ಮಾಡ್ತಾನೆ. ಅದನ್ನ ರಾಜ ನೋಡ್ಬಿಟ್ಟು ಅವನಿಗೆ ಜೀವನದ ಬಗ್ಗೆ ಅಸಹ್ಯ ಬಂದ್ಬಿಡುತ್ತೆ. ಆ ಘಟನೆಯಿಂದ ರಾಜನ ಜೀವನನೇ ಬದಲಾಗ್ಬಿಡುತ್ತೆ. ಜಗತ್ತಿನಲ್ಲಿ ಯಾವ್ದು ಶಾಶ್ವತ ಅಲ್ಲ, ಈ ಜೀವನ ಸಾಕು ಅಂತ ಹೇಳ್ಬಿಟ್ಟು ಮಕ್ಕಳು, ರಾಜ್ಯ ಎಲ್ಲಾನು ಬಿಟ್ಟು ಮೋಕ್ಷ ಪಡೆಯೋದಿಕ್ಕೆ ಅಂತ ತಪಸ್ ಮಾಡೋದಿಕ್ಕೆ ಅಂತ ಹೋಗ್ಬಿಡ್ತಾನೆ. ಅವ್ನು ಹೋಗೋದಕ್ಕೂ ಮುಂಚೆ ತನ್ನ ಎಲ್ಲಾ ಮಕ್ಳಿಗೂ ರಾಜ್ಯ ಹಂಚ್ಬಿಟ್ಟು ಹೋಗ್ತಾನೆ. ಭರತನಿಗೆ ಅಯೋಧ್ಯ, ಬಾಹುಬಲಿಗೆ ದಕ್ಷಿಣ ಭಾರತದ ಅಸ್ಮಾಕ ರಾಜ್ಯ ಸಿಗುತ್ತೆ. ಮಿಕ್ಕುಳಿದವರಿಗೆ ಸಣ್ಣ ಸಣ್ಣ ರಾಜ್ಯಗಳನ್ನ ಕೊಟ್ಬಿಟ್ಟು ನ್ಯಾಯವಾದ ರೀತಿಯಲ್ಲಿ ಆಡಳಿತ ನಡೆಸಿ ಅಂತ ಹೇಳಿ ತಪಸ್ಸಿಗೆ ಹೊರಟೋಗ್ಬಿಡ್ತಾನೆ. ನಂತರ ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಪಾಡಿಗೆ ಆಡಳಿತ ನಡೆಸ್ತಾ ಇರುವಂತ ಟೈಮ್ ನಲ್ಲಿ ಒಂದು ದಿನ ಭರತ ಆಸ್ಥಾನದಲ್ಲಿರ್ಬೇಕಾದ್ರೆ ಒಬ್ಬ ದೂತ ಓಡ್ ಬಂದು ಭರತನಿಗೆ ಹೇಳ್ತಾನೆ, ನಿಮ್ಮ ತಂದೆ ತಪಸ್ಸಿನಿಂದ ಎಲ್ಲಾನು ತಿಳ್ಕೊಳ್ಳುವಂತ, ಅರ್ಥ ಮಾಡ್ಕೊಳ್ಳುವಂತ ಸರ್ವೋಚ್ಚ ಜ್ಞಾನವನ್ನ ಗಳಿಸಿದ್ದಾರೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಸರಿಯಾಗಿ ಇನ್ನೊಬ್ಬ ದೂತ ಓಡ್ ಬಂದು ಹೇಳ್ತಾನೆ, ರಾಜರ ಆಯುಧದಲ್ಲಿ ಹೊಸ ಅಜ್ಞಾತ ಆಯುಧ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾನೆ ಭರತನಿಗೆ. ಆಗ ಭರತನಿಗೆ ಒಂದು ಕಡೆ ತಂದೆ ಬಗ್ಗೆ ಸಂತೋಷ ಆಗುತ್ತೆ, ಇನ್ನೊಂದು ಕಡೆ ಆಯುಧದ ಬಗ್ಗೆ ಆಶ್ಚರ್ಯ ಆಗುತ್ತೆ. ಹೇಗೆ ಬಂತು ಈ ಆಯುಧಗಳು ಅಂತ ಅವನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಸರಿ ಅಂತ ಹೇಳಿ ಹೋಗ್ಬಿಟ್ಟು ನೋಡ್ತಾನೆ. ಆ ಆಯುಧ ಚಕ್ರರತ್ನ ಆಗಿರುತ್ತೆ. ಇದು ತುಂಬಾ ಶಕ್ತಿ ಇರುವಂತ ಆಯುಧ, ಯಾವುದೇ ಶತ್ರುಗಳನ್ನ ಜಯಿಸುವಂತ ಶಕ್ತಿ ಇರುತ್ತೆ ಇದಕ್ಕೆ. ಮತ್ತೆ ಅದ್ರ ಜೊತೆನಲ್ಲಿ ಇನ್ನೂ ಹಲವಾರು ವಿಶಿಷ್ಟವಾದಂತ ವಸ್ತುಗಳು ಆ ರಾಜನ ಶಸ್ತ್ರಾಗಾರದಲ್ಲಿ ಕಾಣಿಸ್ಕೊಳ್ತವೆ. ಎಷ್ಟು ಶಕ್ತಿಶಾಲಿ ಆಯುಧಗಳಿರ್ತವೆ ಅಂದ್ರೆ ಅದರಲ್ಲಿ ಒಂದು ಛತ್ರರತ್ನ ಅನ್ನೋ ಆಯುಧ ಇರುತ್ತೆ. ಇದು ಎಷ್ಟೇ ಮಳೆ ಮತ್ತೆ ಬಿರುಗಾಳಿ ಮತ್ತೆ ಸೂರ್ಯನ ಶಾಖ, ನೈಸರ್ಗಿಕ ಅಪಾಯದಿಂದ ಸೈನ್ಯವನ್ನ ರಕ್ಷಣೆ ಮಾಡುವಂತ ಶಕ್ತಿ ಇರುತ್ತೆ ಇದಕ್ಕೆ. ಮತ್ತೆ ಇನ್ನ ಒಂದು ಆಯುಧ ಚರ್ಮರತ್ನ ಅಂತ. ಇದು ಒಂದು ಮಾಯಾದೋಣಿ ಆಗಿರುತ್ತೆ. ಸೈನಿಕರುಗಳಿಗೆ ನದಿ ಸಾಗರಗಳನ್ನ ದಾಟೋದಿಕ್ಕೆ ಸಹಾಯ ಮಾಡುತ್ತೆ ಇದು. ಮತ್ತೆ ಇನ್ನ ಒಂದು ಆಯುಧ ದಂಡರತ್ನ ಅಂತ. ಇದು ಸೈನಿಕರುಗಳಿಗೆ ಬೆಟ್ಟ ಗುಡ್ಡದಲ್ಲಿ ಸುಲಭವಾಗಿ ದಾರಿ ಮಾಡ್ಕೊಡುತ್ತೆ. ಇನ್ನು ಮತ್ತೊಂದು ಆಯುಧ ಕಾಕಿನಿ ರತ್ನ ಅಂತ. ಇದು ಸೈನಿಕರುಗಳಿಗೆ ಕತ್ತಲಿನಲ್ಲಿ ಬೆಳಕು ನೀಡುವಂತ ಶಕ್ತಿ ಇರುತ್ತೆ ಇದಕ್ಕೆ. ಈ ತರ ತುಂಬಾ ಶಕ್ತಿಯುತವಾದಂತ ವಸ್ತುಗಳು ಭರತನ ಶಸ್ತ್ರಾಗಾರದಲ್ಲಿ ಇದ್ದಕ್ಕಿದ್ದಂಗೆನೆ ಕಾಣಿಸ್ಕೊಳ್ತವೆ. ಇಷ್ಟೆಲ್ಲಾ ಶಕ್ತಿ ಆಯುಧಗಳು ಸಿಕ್ಕಿದ್ದಾದ್ಮೇಲೆ ಭರತನಿಗೆ ಚಕ್ರವರ್ತಿ ಆಗುವ ಆಸೆ ಬರ್ದೇ ಇರೋಕ್ ಸಾಧ್ಯ ಇದೆಯಾ? ನೀವೇ ಹೇಳಿ. ಎಲ್ಲಾ ರಾಜ್ಯಗಳನ್ನು ವಶಪಡಿಸ್ಕೊಂಡು ಚಕ್ರವರ್ತಿ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಚಕ್ರಗಳ ಸಹಾಯದಿಂದ ಎಲ್ಲಾ ರಾಜ್ಯಗಳನ್ನ ಗೆಲ್ತಾನೆ, ಚಕ್ರವರ್ತಿ ಆಗ್ತಾನೆ. ನನಗೆ ಸಮಾನವಾದವರು ಯಾರೂ ಇಲ್ಲ, ನನ್ನನ್ನ ಸೋಲ್ಸೋದಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ, ಪ್ರಪಂಚದಲ್ಲಿ ನಾನೇ ಶ್ರೇಷ್ಠ ರಾಜ ಅಂತ ಅನ್ಕೊಳ್ತಾನೆ. ಕೊನೆಗೆ ಜಯಶಾಲಿಯಾಗಿ ಅಯೋಧ್ಯೆಗೆ ವಾಪಸ್ ಬರ್ತಾನೆ. ಇನ್ನೇನು ಅಯೋಧ್ಯೆಗೆ ಪ್ರವೇಶ ದ್ವಾರದೊಳಗಡೆ ಹೋಗ್ಬೇಕು,
ಅಷ್ಟ್ರೊಳಗಡೆ ಇದ್ದಕ್ಕಿದ್ದಂಗೆನೆ ಚಕ್ರರತ್ನ ಆಯುಧ ದ್ವಾರದಲ್ಲೇನೆ ನಿಂತ್ಕೊಬಿಡುತ್ತೆ, ಮುಂದೆ ಹೋಗೋದೇ ಇಲ್ಲ. ಆಗ ಭರತನಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಹೀಗಾಯ್ತು ಅಂತ ಹೇಳಿ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅವನು ಗೊತ್ತಾಗುತ್ತೆ, ನೀನು ಎಲ್ಲಾ ರಾಜ್ಯಗಳನ್ನು ಗಳಿಸಿಲ್ಲ, ನಿನ್ನ ರಾಜ್ಯದಲ್ಲಿ ಇನ್ನೂ ಶತ್ರುಗಳಿದ್ದಾರೆ, ನಿನ್ನ ಸಹೋದರರು ಉಳ್ಕೊಂಡಿದ್ದಾರೆ, ಅದಕ್ಕೆ ಚಕ್ರರತ್ನ ಮುಂದೆ ಹೋಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ಅವನಿಗೆ. ಆಗ ಭರತ ಏನ್ ಮಾಡ್ತಾನೆ, ತನ್ನ ಎಲ್ಲಾ ಸಹೋದರರಿಗೆ ನೀವು ನನಗೆ ಶರಣಾಗ್ಬೇಕು ಅಂತ ಪತ್ರ ಬರೀತಾನೆ. ನಂತರ ಎಲ್ರನು 98 ಜನನು ಅಣ್ಣನ ಜೊತೆ ಯುದ್ಧ ಮಾಡೋದ್ ಬೇಡ ಅಂತ ಹೇಳಿ ತಮ್ಮ ತಮ್ಮ ರಾಜ್ಯವನ್ನ ಭರತನಿಗೆ ಒಪ್ಪಿಸ್ಬಿಟ್ಟು ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ. ಸನ್ಯಾಸತ್ವ ಸ್ವೀಕಾರ ಮಾಡಿ ತನ್ನ ತಂದೆ ರಿಷಭದೇವನ ಶಿಷ್ಯರಾಗ್ತಾರೆ. ಆದ್ರೆ ಬಾಹುಬಲಿ ಮಾತ್ರ ಭರತನಿಗೆ ಶರಣಾಗೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ, ಹೋರಾಟ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ನಂತರ ಭರತ ಬಾಹುಬಲಿ ಇಬ್ರುನು ಯುದ್ಧ ಮಾಡೋದಕ್ಕೆ ಸಿದ್ಧ ಆಗ್ತಾರೆ. ಆದ್ರೆ ಇಬ್ರುನು ಬಲಶಾಲಿಗಳಾಗಿರೋದ್ರಿಂದ ಯುದ್ಧದಿಂದ ರಕ್ತಪಾತ ಆಗುತ್ತೆ, ಸಾವು ನೋವು ಇದೆಲ್ಲ ಸಂಭವಿಸುತ್ತೆ ಅಂತ ಹೇಳಿ ಎರಡೂ ಕಡೆ ಇದ್ದಂತ ಮಂತ್ರಿಗಳು ಏನ್ ಮಾಡ್ತಾರೆ, ಅವರಿಬ್ರಿಗೂ ಸೈನ್ಯ ಇಲ್ಲದಿರ ನೀವಿಬ್ರೇನೆ ದ್ವಂದ್ವ ಯುದ್ಧ ಮಾಡಿ, ಅದ್ರಲ್ಲಿ ಯಾರ್ ಗೆಲ್ತಾರೆ ಅವ್ರಿಗೆ ರಾಜ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಈ ನಿರ್ಧಾರ ಇಬ್ರಿಗೂ ಒಪ್ಪಿಗೆ ಆಗುತ್ತೆ. ಸೊ ಇವರಿಬ್ರಿಗೂ 3 ರೀತಿನಲ್ಲಿ ಸ್ಪರ್ಧೆ ನಡೆಯುತ್ತೆ. ಮೊದಲನೇದು ದೃಷ್ಟಿ ಯುದ್ಧ. ಇದ್ರಲ್ಲಿ ಒಬ್ರಿಗೊಬ್ರು ಕಣ್ಣು ಗುಡ್ಡೆಗಳನ್ನ ಚಲನೆ ಮಾಡ್ದಿರ, ರೆಪ್ಪೆನ ಮಿಟ್ಕಿಸ್ದಿರ ಒಬ್ರಿಗೊಬ್ರು ನೋಡ್ಬೇಕು. ಇನ್ನು ಎರಡನೇದು ಜಲಯುದ್ಧ. ಇದ್ರಲ್ಲಿ ತನ್ನ ಶಕ್ತಿನೆಲ್ಲ ಬಳಸ್ಕೊಂಡು ಎದುರಾಳಿಗಳಿಗೆ ಮುಖದ ಮೇಲೆ ನೀರೆರ್ಚ್ಬೇಕು. ಮತ್ತೆ ಮೂರನೇದು ಮಲ್ಲ ಯುದ್ಧ. ಇದ್ರಲ್ಲಿ ಕುಸ್ತಿ ಮಾಡ್ಬೇಕು. ಈ 3 ಯುದ್ಧದಲ್ಲೂ ಬಾಹುಬಲಿ ಗೆದ್ದೋಗ್ಬಿಡ್ತಾನೆ, ಭರತ ಸೋತೋಗ್ಬಿಡ್ತಾನೆ. ಆಗ ನಾನ್ ಸೋತೋಗ್ಬಿಟ್ನಲ್ಲ ಅನ್ನೋ ಕೋಪದಿಂದ ಭರತ ಏನ್ ಮಾಡ್ತಾನೆ, ಅವನ ಹತ್ರ ಇದ್ದಂತ ಚಕ್ರರತ್ನಕ್ಕೆ ಬಾಹುಬಲಿನ ಕೊಂದ್ ಹಾಕೋ, ಸಾಯಿಸೋ ಅಂತ ಹೇಳಿ ಆದೇಶ ಕೊಡ್ತಾನೆ. ಆದ್ರೆ ಚಕ್ರರತ್ನ ಬಾಹುಬಲಿನ ಸಾಯಿಸೋದಿಲ್ಲ, ಬಾಹುಬಲಿ ಹತ್ರ ಹೋಗ್ಬಿಟ್ಟು ಅವನ ಪಕ್ಕದಲ್ಲಿ ನಿಂತ್ಕೊಳ್ಳುತ್ತೆ. ಆ ಕ್ಷಣದಲ್ಲಿ ಆ ಘಟನೆಯಿಂದ ಬಾಹುಬಲಿಗನ್ಸುತ್ತೆ, ನನ್ನ ತಂದೆ ಮತ್ತೆ ನನ್ನ ಸಹೋದರರು ತ್ಯಾಗ ಮಾಡಿರುವಂತ ಈ ರಾಜ್ಯಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೀನ ನಾನು. ಈ ರಾಜ್ಯದ ಸಲುವಾಗಿ ಜನಗಳು ಸ್ವಂತ ಸಹೋದರ ಅನ್ನೋದು ಕೂಡ ನೋಡ್ದಿರಾ ಸಾಯಿಸೋದಕ್ಕೂ ಹಿಂಜರಿಯೋದಿಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ. ಕ್ಷಣಾರ್ಧದಲ್ಲಿ ಬಾಹುಬಲಿ ಮನಸ್ಸು ಬದಲಾಗ್ಬಿಡತ್ತೆ. ಈ ಘಟನೆಯಿಂದ ಬಾಹುಬಲಿ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡತ್ತೆ. ಆಗ ಬಾಹುಬಲಿ ನನಗೆ ಯಾವ ರಾಜ್ಯನೂ ಬೇಡ, ಏನು ಬೇಡ ಅಂತ ಹೇಳಿ ಭರತನಿಗೆ ಎಲ್ಲ ಕೊಟ್ಬಿಡ್ತಾನೆ. ತನ್ನ ರಾಜ್ಯ, ಆಸೆಗಳು, ಆಕಾಂಕ್ಷೆ, ತಾನು ಹಾಕೊಳ್ಳೋ ಬಟ್ಟೆ, ಹೀಗೆ ಎಲ್ಲಾನು ತ್ಯಾಗ ಮಾಡಿ ಕಾಯೋತ್ಸರ್ಗ ಭಂಗಿನಲ್ಲಿ ಧ್ಯಾನದಲ್ಲಿ ನಿಂತು ಬಿಡ್ತಾನೆ. ಧ್ಯಾನದಲ್ಲಿ ಎಷ್ಟು ಮಗ್ನನಾಗಿರ್ತಾನೆ ಅಂದ್ರೆ ಎಲ್ಲಿದ್ದೀನಿ, ಏನಾಗ್ತಿದೆ ಅನ್ನೋ ಅರಿವೇ ಇರೋದಿಲ್ಲ, ಏನು ಗೊತ್ತಿರೋದಿಲ್ಲ. ಮೈ ಮೇಲೆ ಭುಜದವರೆಗೂ ಬಳ್ಳಿಗಳು ಬೆಳೆದಿರ್ತವೆ, ಇರುವೆಗಳು ಓಡಾಡ್ತಿರ್ತವೆ. ಅಷ್ಟೊಂದು ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ನೀವು ಗಮನಿಸಿರ್ಬೋದು, ಗೊಮ್ಮಟೇಶ್ವರನ ಪ್ರತಿಮೆ ಮೇಲೆ ಬಳ್ಳಿಗಳ ಚಿತ್ರ ಇರೋದನ್ನ ನೋಡಿರ್ತೀರಾ ನೀವು. ಬಳ್ಳಿಗಳ ಚಿತ್ರ ಏನಕ್ಕಿದೆ ಅಂದ್ರೆ ಇದೇ ಕಾರಣಕ್ಕೆ. ತಪಸ್ಸಿನ ಟೈಮ್ ನಲ್ಲಿ ಮೈ ಮೇಲೆ ಬಳ್ಳಿಗಳು ಬೆಳೆದಿರ್ತವೆ, ಅದ್ರ ಸಾಕ್ಷಿಯಾಗಿ ಆ ಬಳ್ಳಿಗಳ ಚಿತ್ರ ಇರುತ್ತೆ. ತಪಸ್ಸಿನಲ್ಲಿ 1 ವರ್ಷ ಕಳೆದ್ರೂ ಕೂಡ ಬಾಹುಬಲಿಗೆ ಇನ್ನೂ ಜ್ಞಾನೋದಯ ಆಗಿರೋದಿಲ್ಲ. ಕಾರಣ ಏನು ಅಂದ್ರೆ ಎಲ್ಲಾನು ತ್ಯಾಗ ಮಾಡಿದ್ದಾದ್ಮೇಲೆನೂ ಬಾಹುಬಲಿ ಹತ್ರ ಅಹಂಕಾರ ಉಳ್ಕೊಂಡಿರುತ್ತೆ. ಏನಂದ್ರೆ ತಪಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ತನ್ನ ತಂದೆ ಹತ್ರ ಹೋಗ್ಬಿಟ್ಟು ಜಗತ್ತನ್ನ ತ್ಯಜಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗಿಂತ ಚಿಕ್ಕವರಾಗಿರೋ ನನ್ನ ಸಹೋದರರಿಗೆ ನಾನ್ ನಮಸ್ಕಾರ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಬಾಹುಬಲಿ ಏನ್ ಮಾಡ್ತಾನೆ, ಸ್ವತಃ ಜ್ಞಾನೋದಯ ಪಡಿಬೇಕು ಅಂತ ನಿರ್ಧಾರ ಮಾಡಿ ಧ್ಯಾನ ಪ್ರಾರಂಭಿಸ್ತಾನೆ. ಈ ಕಾರಣದಿಂದನೇ ಇನ್ನು ಜ್ಞಾನೋದಯ ಆಗಿರೋದಿಲ್ಲ. ಆಗ ರಿಷಭನಾಥನಿಗೆ ಈ ವಿಷಯ ಗೊತ್ತಿರೋದ್ರಿಂದ ತನ್ನ ಮಕ್ಕಳಾಗಿರೋ ಬ್ರಾಹ್ಮಿ ಮತ್ತೆ ಸುಂದರಿ ಇವರಿಬ್ರನ್ನು ನೀವು ಬಾಹುಬಲಿ ಹತ್ರ ಹೋಗ್ಬಿಟ್ಟು ಅವನ್ಗೆ ಈ ರೀತಿಯಾಗಿ ಹೇಳಿ ಅಂತ ಅವರನ್ನ ಕಳಿಸ್ತಾನೆ. ಈ ಬ್ರಾಹ್ಮಿ ಮತ್ತೆ ಸುಂದರಿ ಇವರಿಬ್ರು ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ. ಇವರಿಬ್ರು ಹೋಗ್ಬಿಟ್ಟು ಬಾಹುಬಲಿ ಹತ್ರ ಅವ್ರ ತಂದೆ ಹೇಳಿರೋ ರೀತಿನಲ್ಲೇ ಹೇಳ್ತಾರೆ. ಏನಂದ್ರೆ, ನೀವು ಆನೆ ಮೇಲಿಂದ ಕೆಳಗಡೆ ಇಳೀರಿ, ಆನೆ ಮೇಲೆ ಕೂತ್ಕೊಂಡ್ರೆ ನಿಮ್ಗೆ ಜ್ಞಾನೋದಯ ಆಗೋದಿಲ್ಲ, ನೀವು ಆನೆಯಿಂದ ಕೆಳಗಡೆ ಇಳಿಬೇಕು ಅಂತ ಹೇಳ್ತಾರೆ. ಆಗ ಬಾಹುಬಲಿ ಅವ್ರು ಹೇಳ್ತಾ ಇರೋದನ್ನ ಕೇಳ್ಬಿಟ್ಟು ಆಶ್ಚರ್ಯದಿಂದ ಕಣ್ಬಿಟ್ಟು ನೋಡ್ತಾನೆ. ಆದ್ರೆ ಅವನು ಆನೆ ಮೇಲೆ ಕೂತಿರೋದಿಲ್ಲ. ಅವ್ರು ಹೇಳ್ತಾ ಇರೋದು ಆನೆ ಎನ್ನೋದು ನನ್ನ ಅಹಂಕಾರ ಅಂತ ಅರಿವಾಗುತ್ತೆ ಬಾಹುಬಲಿಗೆ. ಆಗ ಅಹಂಕಾರನ ಬಿಟ್ಟು ರಿಷಭನಾಥನ ಹತ್ರ ಹೋಗ್ತಾರೆ, ಮತ್ತೆ ತನ್ನ ಸಹೋದರರಿಗೆ ನಮಸ್ಕಾರ ಮಾಡ್ತಾರೆ. ಅವ್ರ ತಪಸ್ಸಿನಲ್ಲಿ ಎಲ್ಲಾನು ಜಯಿಸಿರ್ತಾರೆ, ಆದ್ರೆ ಅಹಂಕಾರ ಮಾತ್ರ ಬಿಟ್ಟಿರೋದಿಲ್ಲ. ಈಗ ಆ ಅಹಂಕಾರನು ಕೂಡ ಹೋಗಿರೋದ್ರಿಂದ ಅವ್ರಿಗೆ ಜ್ಞಾನೋದಯ ಆಗುತ್ತೆ, ಅವರು ಸರ್ವಜ್ಞನಾಗ್ತಾರೆ. ಮತ್ತೆ ಬಾಹುಬಲಿಗೆ ಇನ್ನು ಜ್ಞಾನೋದಯ ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ ಇನ್ನ ಒಂದು ಸ್ಟೋರಿ ಇದೆ. ಅದೇನು ಅಂದ್ರೆ, ಬಾಹುಬಲಿ ಮನಸ್ಸಿನಲ್ಲಿ ನಾನು ನನ್ನ ಅಣ್ಣನ ರಾಜ್ಯದಲ್ಲಿ ನಿಂತಿದ್ದೀನಿ ಅನ್ನುವಂತ ಒಂದು ಭಾವನೆ ಇರುತ್ತೆ ಮನಸ್ಸಿನಲ್ಲಿ, ಅದು ಹಾಗೆ ಉಳ್ಕೊಬಿಟ್ಟಿರುತ್ತೆ. ಈ ವಿಷಯ ರಿಷಭನಾಥನಿಗೆ ಗೊತ್ತಿರುತ್ತೆ.
ಸೊ ಋಷಭನಾಥ ಭರತನಿಗೆ ಹೇಳ್ತಾನೆ ಈ ವಿಷಯನ. ಆಗ ಭರತ ಬಾಹುಬಲಿ ಹತ್ರ ಬಂದು, ನಿನ್ನ ಮನಸ್ಸಿನಲ್ಲಿ ತಪ್ಪಿತಸ್ಥ ಅನ್ನೋ ಭಾವನೆಯನ್ನ ತೆಗೆದುಹಾಕು, ನೀನ್ ನನ್ಗೆ ರಾಜ್ಯನ ಬಿಟ್ಕೊಟ್ಟಿದ್ಯಾ, ಈ ಭೂಮಿ ಎಲ್ರಿಗೂ ಸೇರಿದ್ದು ಅಂತ ಹೇಳ್ತಾನೆ. ಇದನ್ನ ಕೇಳಿದ್ಮೇಲೆ ಬಾಹುಬಲಿ ಮನಸ್ಸಿನಲ್ಲಿ ಆ ಭಾವನೆ ಹೋಗಿ ಜ್ಞಾನೋದಯ ಆಗುತ್ತೆ ಅಂತ ಹೇಳಲಾಗುತ್ತೆ. ಒಟ್ಟಾರೆ ಬಾಹುಬಲಿಗೆ ಜ್ಞಾನೋದಯ ಆಗುತ್ತೆ. ಈ ಘಟನೆ ಸಾಕ್ಷಿಯಾಗಿ ನಮ್ಮ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ವಿಂಧ್ಯಗಿರಿ ಬೆಟ್ಟದ ಮೇಲೆ 57 ಅಡಿ ಎತ್ತರದ ಏಕಶಿಲಾ ಬಾಹುಬಲಿ ಪ್ರತಿಮೆಯನ್ನ ಕಾಣ್ಬೋದು ನಾವು. ಇದನ್ನ ನಿರ್ಮಾಣ ಮಾಡಿದ್ದು ಗಂಗಾ ವಂಶದ ಮಂತ್ರಿ ಚಾವುಂಡರಾಯ ಅವರು 981 AD ನಲ್ಲಿ ನಿರ್ಮಾಣ ಮಾಡ್ತಾರೆ. ಇದನ್ನ ಗೊಮ್ಮಟೇಶ್ವರ ಅಂತಾನು ಸಹ ಕರೀತಾರೆ. ಈ ಬಾಹುಬಲಿ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.